ಹಾಯ್ ಹಲೋ ನಮಸ್ತೆ. ನಾನ್ ನಿಮ್ಮ ಸಚಿನ್ ಕೆಂಗಲ್ ಮಾತಾಡೋದು. ಏನಪ್ಪಾ ಟಾಪಿಕ್ ಅಂದ್ರ ಇವತ್ತ ಟಾಕ್ಸಿಕ್ ಟೀಸರ್ ರಿಲೀಸ್ ಆಗೈತಿ. ಟಾಕ್ಸಿಕ್ ಟೀಸರ್ ಹೆಂಗ್ ಐತಪ್ಪ ಅಂತಂದ್ರ 4 ವರ್ಷ ಕಾಯ್ದ್ರು ಒಂದ್ ಔಟ್ಪುಟ್ ಕೊಟ್ಟಾರಪ್ಪ ಅಂತಂದ್ರ ಇಂಥ ಔಟ್ಪುಟ್ ಹಾಲಿವುಡ್ ಲೆವೆಲ್ ಐತಿ. ಇದನ್ನ ನಾವು ಒಪ್ಕೊಳ್ಳೇಬೇಕ. ಎಸ್ ಸರ್, 4 ವರ್ಷ ಕಾದ್ರೂ ಕೂಡ ನಮ್ಮ ಜನರಿಗೆ ಅಂದ್ರ ನಮ್ಮ ಕನ್ನಡ ಮೂವಿ ಇಂಡಸ್ಟ್ರೀಸ್ ನ ಬೇರೆ ಲೆವೆಲ್ ಒಯ್ದಾರ. ನಾವ್ ಈ ಟೀಸರ್ ನೋಡುವಾಗ ಅನಸ್ತೈತಿ ನಮಗ ನಾವೇನ್ ಕನ್ನಡ ಮೂವಿ ಟೀಸರ್ ನೋಡಾಕತ್ತಿದೇವೋ ಅಥವಾ ನಮ್ದ ಹಾಲಿವುಡ್ ಮೂವಿ ನೋಡಾಕತ್ತೀವಿ ಅನಸ್ತೈತಿ. ನೆಕ್ಸ್ಟ್ ಇನ್ನೊಂದು ಇದ್ರೊಳಗೆ ಹೆಂಗೈತಪ್ಪ ಅಂತಂದ್ರ ಡೈರೆಕ್ಷನ್ ಗೀತು ಮೋಹನ್ ದಾಸ್ ಅವ್ರು ಮಾಡ್ಯಾರ. ಗೀತು ಮೋಹನ್ ದಾಸ್ ಅವರು ಕನ್ನಡದ ಏಕ್ತಾ ಕಪೂರ್ ಅನ್ಬೋದು ನಾವ್ ಈ ಸದ್ಯಕ್ಕ. ಆಮೇಲೆ KVN ಪ್ರೊಡಕ್ಷನ್ ಐತಿ. ಇದ್ರೊಳಗ ಮಾನಸ್ಟರ್ ಮೈಂಡ್ಸ್ ಕ್ರಿಯೇಷನ್ಸ್ ಅಂತ ಐತಿ. ಮಾನಸ್ಟರ್ ಮೈಂಡ್ ಕ್ರಿಯೇಷನ್ ಅಂದ್ರ ಯಶ್ ಬಾಸ್ಗ್ ಸೇರಿದ್ದು ಅನ್ಕೊಳಕತ್ತಾರ. ಬಹುಶಃ ಇರಬಹುದು ಅನಸ್ತೈತಿ. ನಾವು ಟೀಸರ್ ಎಂಟ್ರಿ ಟೈಮ್ದಾಗ ಯಾವುದೋ ಒಂದು ಗ್ರೇವ್ ಯಾರ್ಡ್ ಅಂದ್ರೆ ಸುಡಗಾಡದಾಗ ನೋಡ್ತೀವಿ. ಕ್ರಿಶ್ಚಿಯನ್ ಸಮಾಜದ ಸುಡಗಾಡದಾಗ ನೋಡ್ತೀವಿ. ಎಲ್ಲಿಯೂ ಯಾವುದೋ ಒಂದು ಹಾಲಿವುಡ್ ಲೆಕ್ಕದಾಗಿರುವಂತ ವಿಲ್ಲನ್ ಗಳನ್ನ ನೋಡ್ತೀವಿ. ಅಲ್ಲಿ ಎಂಟ್ರಿ ಒಂದ್ ಗಾಡಿ ಆಗ್ತೈತಿ. ಗಾಡಿ ಆದ್ಮ್ಯಾಗ ಅಲ್ಲಿಂದ ಸ್ಟಾರ್ಟ್ ಆಗ್ತೈತಿ ರಿಯಲ್ ಟೀಸರ್. ರಿಯಲ್ ಟೀಸರ್ ಒಳಗೆ ಹೆಂಗ್ ತೋರ್ಸ್ಯಾರಪ್ಪ ಅಂತಂದ್ರ ಕೆಲವೊಂದು ಅಡಲ್ಟ್ ಸೀನ್ಸ್ ಗಳನ್ನ ತೋರ್ಸ್ಯಾರ. ಅದಾದ ನೆಕ್ಸ್ಟ್ ಮಿನಿಟ್ ಫೈಟ್ಸ್ ತೋರ್ಸ್ಯಾರ. ಅದಾದ ನೆಕ್ಸ್ಟ್ ಬ್ಲಾಸ್ಟರ್ಸ್ ತೋರ್ಸ್ಯಾರ. ನೆಕ್ಸ್ಟ್ ರಾಕಿ ಬಾಯ್ ಇದ ಎಂಟ್ರಿ ಆಗ್ತೈತಿ. ರಾಯ್ ಅನ್ನೋದು ರಾಯ್ ಅಥವಾ ರಾಯ್ ಅನ್ನೋ ಹೆಸರಿನಾಗ ಎಂಟ್ರಿ ಆಗ್ತೈತಿ. ಇದು ಇಂಗ್ಲಿಷ್ ಮೂವಿ ಟೈಟಲ್ ಇಟ್ಕೊಂಡು, ಇಂಗ್ಲಿಷ್ ಮೂವಿ ಅಂದ್ರೆ ಹಾಲಿವುಡ್ ಲೆವೆಲ್ದಾಗ ಇಟ್ಕೊಂಡ್ರು ಕೂಡ ಕನ್ನಡದ ಹೆಸರು ಇಟ್ಕೊಂಡಾರ ರಾಯ್ ಅಂತ ಹೇಳಿ. ರಾಯ್ ರಾಕಿಂಗ್ ಸ್ಟಾರ್ ಟು ರಾಯ್ ಆಗ್ಬಿಟ್ರೀಗ. ಇನ್ನೊಂದ್ ಹೆಂಗೈತಪ್ಪ ಅಂತಂದ್ರ ಇವ್ರದ್ದು ಟ್ಯಾಟೂ, ಇವ್ರ ಸ್ಟೈಲ್, ಇವ್ರ ಲಾಸ್ಟ್ನೇದೊಂದು ಡೈಲಾಗ್ ಐತ್ಲ, ಒಂದ್ ಡೈಲಾಗ್ ಹೇಳ್ಯಾರ ಡ್ಯಾಡೀಸ್ ಹೋಮ್ ಅಂತೇಳಿ, ಇಲ್ಲ ಡ್ಯಾಡಿ ಹೋಮ್ಸ್ ಅಂತೇಳಿ ಏನೋ ಒಂದ್ ಹೇಳ್ಯಾರ, ಡ್ಯಾಡೀಸ್ ಹೋಮ್ ಅಂತ ಹೇಳ್ಯಾರ. ಆ ಡೈಲಾಗ್ ಕನ್ವರ್ಟ್ ಆಗ್ಯದ ಅಂತ ನಾ ತಿಳ್ಕೊಳ್ತೀನಿ. ಅಂದ್ರ KGF ನಾಗ ಹೇಳ್ಯಾರಲ್ಲ ಡ್ಯಾಡ್ ಮ್ಯಾಲ, ಅದೇ ಇಲ್ಲಿ ನೆಕ್ಸ್ಟ್ ಅಪ್ಡೇಟೆಡ್ ಡೈಲಾಗ್ ಅಂತ ಹೇಳ್ಯಾರ. ಮೊದ್ಲೇ ಇವ್ರ ಏನ್ ಹೇಳಿದ್ರಪ್ಪ ಅಂತಂದ್ರ ನಾವು ಇಂಡಿಯಾ CEO ಅಂತ ಹೇಳಿದ್ರು. ಈಗ ನಾವು ತಪ್ಪೇ ಅಲ್ಲ ಅದು. ಕನ್ನಡ ಮೂವಿ ಇಂಡಸ್ಟ್ರೀಸ್ ದಿಂದ ಎಂಟೈರ್ ಮೂವಿ ವರ್ಲ್ಡ್ ಒಳಗ ಇಂಡಿಯನ್ ಮೂವಿ ಹಿಸ್ಟ್ರಿ ಒಳಗ CEO ಅನ್ಬಹುದು. ಆಮೇಲೆ ಇವರು ಗ್ಯಾಂಗಸ್ಟರ್ ರೂಪದಾಗ ಇದ್ರಾಗ ಕಂಡು ಬಂದಾರ. ನೆಕ್ಸ್ಟ್ ಕತಿ ಒಳಗ 5 ಜನ ಹೀರೋಯಿನ್ ಇಂಟ್ರೊಡಕ್ಷನ್ ಮಾಡಿ ಇವ್ರದ್ದು ಇಂಟ್ರೊಡಕ್ಷನ್ ಸೀನ್ಸ್ ಬಿಟ್ಟಾರಪ್ಪ ಅಂತಂದ್ರ ಈ ಮೂವಿ ನಮ್ ಕರ್ನಾಟಕ ಇಂಡಸ್ಟ್ರೀಸ್ ದಾಗ ಒಂದು ಹಿಸ್ಟ್ರಿಕಲ್ ಮೂವಿ ಆಗುದಂತೂ ಫಿಕ್ಸ್ ಆಗೈತಿ. ಇನ್ನ ದುರಂಧರಕ್ ಬಂದಾಗ ಯಾವ್ದು ನಾವು ಕಾನ್ಸೆಪ್ಟ್ಗಳು ಯಾವುದೇ ಕತೆಗಳನ್ನ ನಾವು ಕೆಳಗ ಮ್ಯಾಲ ಒಗಿಯುವಂತ ಪರಿಸ್ಥಿತಿ ಇಲ್ಲ ಇಲ್ಲಿ. ಮೊನ್ನೆನೂ ಹೇಳಿದ್ದೀನಿ ನಾನು, ಟಾಕ್ಸಿಕ್ ಮೂವಿ ಮತ್ತೆ ದುರಂಧರ ಮೂವಿ, ಟಾಕ್ಸಿಕ್ ಕಾಲ್ಪನಿಕ ಚಿತ್ರ, ಇದು ದುರಂಧರ ಒಂದು ನೈಜ ಆಧಾರಿತ ಚಿತ್ರ. ನಮ್ಮ ಎರಡು ಇಂಡಿಯನ್ದೇ, ನಮ್ಮ ಎರಡು ಭಾರತೀಯ ಚಿತ್ರಗಳೇ ಚಿತ್ರರಂಗದಾಗ ಬಿಗ್ಗೆಸ್ಟ್ ಹಿಟ್ ಕೊಡ್ಲಿಕ್ಕೆ ರೆಡಿ ಆಗ್ಯಾವು. ಇನ್ನು ಇವು ಎರಡು March 19ಕ್ಕೆ ಎರಡು ಎದ್ರ ಬದ್ರ ಆದ್ರ ಕ್ಲಾಶ್ ಅಂತೂ ಖತರ್ನಾಕ್ ಆಗ್ತೈತಿ. ಕ್ಲಾಶ್ ಆಯ್ತಪ್ಪ ಅಂತಂದ್ರ ಬಾಕ್ಸ್ ಆಫೀಸ್ ಯಾವ ಧೂಳಿಪಟ ಹೊಡಿತೈತಿ ಅನ್ನೋದು ಒಂದೇ ಒಂದು ಕ್ವಶನ್ ಮಾರ್ಕ್ ನಮ್ಮ ನೋಡೋರ್ ಬಲ್ಲಿ ಇರ್ತೈತಿ. ಆಮೇಲೆ ಟಾಕ್ಸಿಕ್ ಟೀಸರ್ ಈಗ ಅಂದ್ರ ಇವತ್ತ 8ನೇ ತಾರೀಕು ರಿಲೀಸ್ ಆಗೈತಪ್ಪ ಅಂದ್ರ March 19, ಇನ್ನ 71 ದಿನ ಅಥವಾ 70 ದಿನದಾಗ ಮೂವಿ ಬರ್ತೈತಿ. ಎಲ್ಲರೂ ಮೂವಿ ಹೋಗಿ ಥಿಯೇಟರ್ನಾಗೆ ನೋಡ್ರಿ. ಪೈರಸಿ ಆಗಿದ್ದಂತ ಸೈಟ್ ಒಳಗಿಂದ ಥಿಯೇಟರ್ ಪ್ರಿಂಟ್ ಡೌನ್ಲೋಡ್ ಮಾಡ್ಕೊಂಡು ನೋಡುವಂತ ಮೂವಿಗಳಲ್ಲ ಇವು. ಈಗೆಲ್ಲ ಚಿತ್ರಣ ಚೇಂಜ್ ಆಗೈತಿ ಮೂವಿ ಒಳಗ. ದಯಮಾಡಿ ನಿಯರೆಸ್ಟ್ ಥಿಯೇಟರ್ ಅಂದ್ರ ನಿಯರೆಸ್ಟ್ ಅನ್ನೋಕತ್ತ ಊರಾಗೆ ಬರ್ತಾವ ಥಿಯೇಟರ್ನಾಗ, ಅದ್ರಾಗ ನೋಡ್ರಿ. ನೋಡಿ ಕನ್ನಡ ಪಿಕ್ಚರ್ನ ಬೆಳೆಸ್ರಿ. ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ನೆಕ್ಸ್ಟ್ ಇನ್ನೊಂದು 4 ವರ್ಷಕ್ಕಾದ್ರೂ ಕೂಡ ಬೆಸ್ಟ್ ಪ್ರಾಜೆಕ್ಟ್ ನ ಇಂಟ್ರೊಡ್ಯೂಸ್ ಮಾಡ್ಯಾರ. ಸೊ ಅವ್ರ ಟೀಮಿಗೆ ನೆಕ್ಸ್ಟ್ ಟಾಕ್ಸಿಕ್ ಫಿಲ್ಮ್ಗ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಾಗ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.